ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮಧ್ಯಾಹ್ನದ ನಿದ್ದೆ ಜ್ಯೋತಿಷ್ಯದ ಪ್ರಕಾರ, ಹಾಗೆ ನಾವು ವೈಜ್ಞಾನಿಕವಾಗಿ ನಾವು ಏನೇ ಹೇಳಿದ್ರೂ ಕೂಡ ಈ ನಿದ್ರೆ ಎಷ್ಟರ ಮಟ್ಟಿಗೆ ಶುಭ. ನಿದ್ರೆ ಮನುಷ್ಯನಿಗೆ ಬೇಕೇ ಬೇಕು. ನಾವು ಯಾವಾಗಲೂ ಹೇಳ್ತೀವಿ, ನಮಗೆ ನಮ್ಮ ಶಾಸ್ತ್ರಗಳ ಪ್ರಕಾರ ನೋಡೋಕೆ ಹೋದಾಗ ದೇಹಕ್ಕೆ ನಿದ್ರೆ ಭಾಳಷ್ಟು ಅವಶ್ಯಕತೆ. ಹಾಗೆಯೇ ಆಯುಸ್ಸು ವೃದ್ಧಿಗೂ ಕೂಡ ನಿದ್ದೆ ಅವಶ್ಯಕತೆ ಇರುತ್ತೆ. ಅದೇ ನಿದ್ರೆ ನಾವು ರಾತ್ರಿ ಮಾಡ್ತಕ್ಕಂತಹ ನಿದ್ದೆ, ಹಾಗೆ ಮಧ್ಯಾಹ್ನದ ಪ್ರತಿ ದಿವನಾನೂ ಕೂಡ ಮಧ್ಯಾಹ್ನದ ಹೊತ್ತು ಮಲಗಬೇಕು ಅಂತಕ್ಕಂಥ ಈ ಸೂಚನೆಗಳು ಆ ಸಮಯ ಎಷ್ಟರ ಮಟ್ಟಿಗೆ ನಮಗೆ ಅದು ಶುಭ ಫಲಗಳನ್ನು ಕೊಡುತ್ತೆ, ಅಶುಭ ಫಲಗಳನ್ನು ಕೊಡುತ್ತೆ, ಒಳ್ಳೆಯದ ಕೆಟ್ಟದ್ದ, ಇದೆಲ್ಲವನ್ನು ಗಮನಿಸಿದಾಗ ಇಲ್ಲಿ ವೃದ್ಧರಿಗೆ, ರೋಗಿಗಳಿಗೆ, ಮಕ್ಕಳಿಗೆ ಇದು ಅನ್ವಯಿಸೋದಿಲ್ಲ. ವೃದ್ಧರಿಗೆ, ರೋಗಿಗಳಿಗೆ, ಹಾಗೆ ಪುಟ್ಟ ಮಕ್ಕಳಿಗೆ ಇದು ಅನ್ವಯಿಸೋದಿಲ್ಲ. ಹಾಗೆ ಮಕ್ಕಳನ್ನು ಹಡೆದಿರ್ತಕ್ಕಂಥ ತಾಯಿಗಳಿಗೂ ಕೂಡ ಇದು ಅನ್ವಯಿಸೋದಿಲ್ಲ. ಆದರೆ ದೇಹ ಪುಷ್ಟಿಯಾಗಿದ್ದು ನಾವು ಕರ್ಮಲೀನರಾಗಿ ಕರ್ಮವನ್ನು ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ, ಅಂದರೆ ಕೆಲಸಗಳನ್ನು ಮಾಡಿ ಆಯಾ ವೃತ್ತಿಗಳನ್ನು ಮಾಡಿ ಜೀವನ ಮಾಡ್ತಕ್ಕಂಥದ್ದು, ಕಾಯಕವೇ ಕೈಲಾಸ ಅಂತಕ್ಕಂತಹ ಮಾತನ್ನು ಅನುಸರಿಸ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಬೇಕಾಗಿಯೂ ನಿದ್ದೆ ಮಾಡಿದರೆ ಆದರೆ ಎಷ್ಟು ಮಟ್ಟಿಗೆ ಶುಭ ಅಂತಕ್ಕಂಥದ್ದನ್ನು ಶಾಸ್ತ್ರಗಳು ನಮಗೇನು ಹೇಳಿದೆ. ಹಗಲು ನಿದ್ದೆ ಅಥವಾ ಮಧ್ಯಾಹ್ನದ ನಿದ್ದೆ ಸೂರ್ಯೋದಯದಿಂದ ಅಸ್ತದವರೆಗೆ ಮಧ್ಯಭಾಗ ಅಂತ ಕರಿತೀವಿ. ಸೂರ್ಯ ಉದಯ ಸಾಮಾನ್ಯವಾಗಿ 6:30, ಸೂರ್ಯ ಅಸ್ತ ಸಾಮಾನ್ಯವಾಗಿ 6:30. ಈ ಮಧ್ಯೆ ಅರ್ಧ ಭಾಗ ಅಂದರೆ ಮಧ್ಯಭಾಗದಲ್ಲಿ ನಿದ್ದೆಯನ್ನು ಮಾಡಿದರೆ ಗ್ರಹಕಾಟ ಅಥವಾ ನವಗ್ರಹಗಳ ಲೀನ, ನವಗ್ರಹಗಳ ಆವಾಹನೆ ಆಗುತ್ತೆ. ವ್ಯತಿರಿಕ್ತವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಇದು ಪರಿಣಾಮ ಬೀರ್ತಕ್ಕಂತಹ ಸಾಧ್ಯತೆ ನಮಗೆ ಇರುತ್ತೆ. ಹಾಗಾಗಿ ಮಧ್ಯಾಹ್ನದ ನಿದ್ದೆ, ಈಗ ಕೆಲವರು ಏನು ಮಾಡ್ತಾರೆ, ಸೀಟಲ್ಲಿ ಕೂತ್ಕೊಂಡು ವೃತ್ತಿಯಲ್ಲಿ ಅವರು ಚೇರಲ್ಲಿ ಕೂತಿರ್ತಾರೆ, ಅಲ್ಲಿ ನಿದ್ದೆ ಅದು ಬಹಳ ದೋಷದ ನಿದ್ದೆ. ಎಷ್ಟೋ ಜನ ನೋಡಿರ್ತೀವಿ ನಾವು. ನೀವು ಕಚೇರಿಯಲ್ಲಿ ಕೂತಿರ್ತೀರ ಅಥವಾ ಏನೋ ವೃತ್ತಿ ಮಾಡ್ತಾ ಇರ್ತೀರ, ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ನಿಮ್ಮ ಚೇರಲ್ಲಿ ಕುಳಿತು ಹಾಗೆಯೇ ಸ್ವಲ್ಪ ಹೊತ್ತು ನಿದ್ದೆಗೆ ಜಾರ್ತಿರಲ್ವ, ಇದು ಮಹಾದೋಷ. ಇನ್ನು ರಾಜಕೀಯವಾಗಿ ನಾವು ನೋಡಿದ್ದೀವಿ, ಎಷ್ಟೋ ಫಂಕ್ಷನ್ಗಳಲ್ಲಿ ಬಹುದೊಡ್ಡ ನಾಯಕರುಗಳು ಹಾಗೇ ನಿದ್ದೆಗೆ ಜಾರಿಬಿಡ್ತಾರೆ. ಅದಕ್ಕೂ ಏನು ಹೇಳಬೇಕು ಅಂದರೆ, ಅಲ್ಲೆಲ್ಲೋ ಒಂದು ಕಡೆ ಆ ಒಂದು ಅಶಕ್ತತೆಯನ್ನು ಅಥವಾ ಎಲ್ಲೋ ಒಂದು ಕಡೆ ಆ ಒಂದು ಕೆಟ್ಟ ಶುಭ ಫಲಗಳನ್ನು ಕೂಡ ತೋರಿಸುತ್ತೆ. ಇಲ್ಲಿ ಬಹುಮುಖ್ಯವಾಗಿ ಮಧ್ಯಾಹ್ನದ ನಿದ್ದೆ 12ರಿಂದ 3 ತನಕ ಈ ನಿದ್ದೆ ಯಾರಾದರೂ ಮಾಡಿದ್ರೆ ಅದು ಗ್ರಹಕಾಟ ದೋಷಗಳನ್ನು ತೋರಿಸುತ್ತೆ, ಋಣಾತ್ಮಕ ಶಕ್ತಿಗಳನ್ನು ಆವರಿಸ್ಕೊಳ್ತಕ್ಕಂಥದ್ದು, ದೈವ ಬಲ ಕಡಿಮೆ ಆಗ್ತಕ್ಕಂಥದ್ದು, ಹಾಗೆಯೇ ಮೆದುಳು ಜಾಗರೂಕತೆ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಪೂರ್ವಜರು ಅಂದರೆ ನಮ್ಮ ಆನ್ಸೆಸ್ಟರ್ಸ್ ಏನಿರ್ತಾರೆ ಅವರ ಒಂದು ಅನುಗ್ರಹ ಕೂಡ ನಮಗೆ ಸಿಗಲ್ಲ. ಹಾಗಾಗಿ ನಿಮ್ಮ ಕಚೇರಿಗಳಲ್ಲಿ ನೀವು ಕುಳಿತಿರೋ ಜಾಗ, ಕೆಲಸ ಮಾಡ್ತಾ ಇರ್ತಕ್ಕಂಥ ಚೇರು, ಅದು ಭಗವಂತ, ಆ ಚೇರು ಏನು ಅಂದರೆ ಒಂಥರ ನೋಡಬೇಕು ಅಂದರೆ ಅದು ಆ ಆಸನ, ಸಿಂಹಾಸನ ಅಂತ ನಾವು ಕರಿತೀವಿ. ಯಾರಾದರೂ ಮಹಾರಾಜರು ಸಿಂಹಾಸನದ ಮೇಲೆ ನಿದ್ದೆ ಮಾಡ್ತಾ ಇದ್ರಾ? ಇಲ್ಲ. ಹಾಗಾಗಿ ಆ ಸಿಂಹಾಸನದ ಮೇಲೆ ನಿದ್ದೆ ಮಾಡಿದ್ದೆ ಆದರೆ ಸ್ವಲ್ಪ ಹೊತ್ತಾಗಲಿ ಹಾಗೆ ನಿದ್ದೆ ಹೋಗೋದು ಬೇಡ. ತಕ್ಷಣ ನಿಮಗೆ ನಿದ್ದೆಗೆ ಬಂದಾಗ ಎದ್ದು ಸ್ವಲ್ಪ ಓಡಾಡಿ ಒಂಚೂರು ಮುಖ ತೊಳ್ಕೊಂಡು ಮತ್ತೆ ಅಲ್ಲಿ ಕೂತ್ಕೊಳ್ಳಿ. ಆದರೆ ನಿಮ್ಮ ಕಚೇರಿಯಲ್ಲಿಯೇ ಕುಳಿತು ನಿದ್ದೆ ಮಾಡಿದ್ರೆ ಅದು ದೋಷ. ಮಧ್ಯಾಹ್ನದ ನಿದ್ದೆ ಶುಭ ಅಲ್ಲ. ಎಲ್ಲವೂ ಕೂಡ ಅವರವರ ನಂಬಿಕೆ ಮತ್ತು ಧರ್ಮಶಾಸ್ತ್ರಗಳ ಅನುಸಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.